ದರೋಡೆಕೋರರ ಪತ್ತೆಗೆ ಪೊಲೀಸರಿಗೆ ತಲೆನೋವಾಗಿದೆ. ಸಿಎಂಎಸ್ ಸಿಬ್ಬಂದಿ ಫೋನ್ ರಿಟ್ರೀವ್ಗೆ ಮುಂದಾಗಿರುವಂತಹ ಪೊಲೀಸರು. ಆರೋಪಿಗಳು ವಾಟ್ಸ್ಆಪ್ ಕಾಲ್ನಲ್ಲಿ ಮಾತನಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಫೋನ್ಗಳಲ್ಲಿ ಯಾವುದಾದ್ರೂ ಫೋಟೋ ತೆಗೆಯಲಾಗಿದೆಯಾ ಅನ್ನುವಂತಹ ಬಗ್ಗೆಯೂ ಸಹಿತ ಈಗಾಗಲೇ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಇನ್ನೊಂದು, ಬ್ಯಾಂಕ್ ವಾಹನಗಳ ಫೋಟೋ ಯಾರಾದರೂ ಕಳಿಸಿದ್ರ? ಘಟನೆ ನಡೆದಿರುವಂತಹ ಜಾಗದ ಟವರ್ ಡಂಪ್ ಮಾಡಿ ಪೊಲೀಸರು ತನಿಖೆಯನ್ನ ಮಾಡಲಾಗ್ತಾ ಇದೆ. ಶಿವಕುಮಾರ್, ಇಲ್ಲಿ ಬಹಳಷ್ಟು ಅನುಮಾನ ಮೂಡ್ತಾ ಇರುವಂತದ್ದು ಈ ಒಂದು 4 ಜನ ಸಿಬ್ಬಂದಿ ಏನಿದ್ರಲ್ಲ, ಆ 4 ಜನ ಸಿಬ್ಬಂದಿಗಳ ಕಾರ್ಯವೈಖರಿಯ ಬಗ್ಗೆ. ಕಾರಣ ಏನು ಅಂತಂದ್ರೆ ಅವ್ರ ಹತ್ರ ಫೋನ್ ಇರುತ್ತೆ, ತದನಂತರ ಅವ್ರನ್ನ ಬಿಟ್ಟು ಹೋದಂತಹ ಸಂದರ್ಭದಲ್ಲಾದ್ರೂ ಅವರು ಫೋನ್ ಮಾಡಬಹುದಾಗಿತ್ತು. ಜೊತೆಗೆ ಹಿಂದೆ ಬರ್ತಾ ಇರುವಂತಹ ವ್ಯಕ್ತಿ ಇದ್ನಲ್ಲ, ಅಂದ್ರೆ ಡ್ರೈವರ್, ಆ ಡ್ರೈವರ್ ಜೊತೆ ಬೇರೆ ಯಾರಾದ್ರೂ ಇದ್ರಾ ಅಥವಾ ಏನಂದ್ರೆ ಕೇವಲ ಡ್ರೈವರ್ ಮಾತ್ರ ಇದ್ನಾ? ಆದ್ರೆ ಯಾಕೆ ಫೋನ್ ಮಾಡಲಿಲ್ಲ ಅನ್ನುವಂತಹ ಅನುಮಾನ. ಬಹುಶಃ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಅನ್ಸುತ್ತೆ. ಬಹಳಷ್ಟು ಅನುಮಾನಗಳು ಮೂಡೋದಕ್ಕೆ ಮೂಲವಾಗಿರ್ತಕ್ಕಂತಹ ಕಾರಣ ಏನು ಅಂತಂದ್ರೆ ಅಲ್ಲಿ ಇರುವಂತಹ ಸಿಬ್ಬಂದಿಗಳು, ಅಲ್ಲಿರುವಂತಹ ಏನಂದ್ರೆ 4 ಜನ ಏನಿದ್ರಲ್ಲ, ಆ 4 ಜನರಲ್ಲಿ ಏನಂದ್ರೆ ಮೊಬೈಲ್ ಇದ್ರೂ ಸಹ ಯಾಕೆ ಫೋನ್ ಮಾಡಲಿಲ್ಲ, ಅದರಲ್ಲೂ ಸ್ಪೆಷಲಿ ಡ್ರೈವರ್ ಯಾಕೆ ಕರೆ ಮಾಡಲಿಲ್ಲ, ಎಮರ್ಜೆನ್ಸಿ ಬಟನ್ ಅನ್ನ ಯಾಕೆ ಏನಂದ್ರೆ ಒತ್ತಲಿಲ್ಲ. ಜೊತೆಗೆ ಪೊಲೀಸರು ಬಹಳಷ್ಟು ವಿಚಾರದಲ್ಲಿ ಏನಂದ್ರೆ ಆಯಾಮಗಳಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಸಿಎಂಎಸ್ ಸಿಬ್ಬಂದಿ ಫೋನ್ ಅನ್ನ ರಿಟ್ರೀವ್ ಮಾಡುವಂತಹ ಕೆಲಸವನ್ನ ಮಾಡಿದರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಕೊಡ್ತಾರೆ. ಚಂದ್ರಶೇಖರ್, ಈ ಬಹಳಷ್ಟು ಅನುಮಾನ ಮೂಡ್ತಾ ಇರುವಂತದ್ದು ಪೊಲೀಸರು ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಯಾವಾದ್ರೂ ವಿಚಾರಗಳ ಬಯಲಿಗಾಗಿದಾವ ಅಂತ. ಯಾಕಂದ್ರೆ ಒಂದು ಕಡೆಗೆ ಅವ್ರ ಹತ್ರ ಫೋನ್ ಇದ್ರು ಅವರು ಫೋನ್ ಮಾಡೋದಿಲ್ಲ, ಅದರ ಜೊತೆಗೆ ಟವರ್ ಡಂಪ್ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಏನಿದೆ ಹೆಚ್ಚಿನ ಮಾಹಿತಿ? ಖಂಡಿತವಾಗಿಯೂ ಜಗದೀಶ್, ಏನು ಈ ಒಂದು ಸಂಬಂಧಪಟ್ಟಂತೆ ಸದ್ಯ ಈಗ ಸಾಕಷ್ಟು ಅನುಮಾನ ಮೂಡಿರುವಂತಹದ್ದು ಏನು ಈ ಒಂದು ವಾಹನದಲ್ಲಿದ್ದಂತಹ ಸಿಬ್ಬಂದಿಯ ಮೇಲೆ ಈಗಾಗ್ಲೇ ಏನು ಆರೋಪಿಗಳನ್ನ ಈಗಾಗ್ಲೇ ಅಂದ್ರೆ ಅವ್ರು ಇನ್ನೂ ಆರೋಪಿಗಳಾಗಿಲ್ಲ, ಆದ್ರೆ ಅವರನ್ನ ವಿಚಾರಣೆ ಮಾಡ್ತಾ ಇರುವಂತಹದ್ದು. ಸಾಕಷ್ಟು ಎಷ್ಟೇ ಹೇಳಿದ್ರು ಕೂಡ ನನಗೇನು ಗೊತ್ತಿಲ್ಲ, ಮತ್ತೆ ಅವರು ಪೊಲೀಸರು ಅಂತ ಹೇಳಿ ನಾನು ಸಾಕಷ್ಟು ಭಯ ಬಿದ್ದಿದ್ದೆ ಅನ್ನುವಂತ ಮಾಹಿತಿಗಳನ್ನ ಹೇಳೋದು ಬಿಟ್ರೆ ಬೇರೆ ಏನು ಕೂಡ ಹೇಳ್ತಾ ಇಲ್ಲ. ಇನ್ನು ನಿನ್ನೆ ಏನು ವಶಕ್ಕೆ ಪಡೆದಿರುವಂತಹ ಚಾಲಕ ವಿನೋದ್ ಅನ್ನ ನಿನ್ನೆಯಿಂದ ಕೂಡ ಸಾಕಷ್ಟು ವಿಚಾರಣೆಯನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇರುವಂತಹದ್ದು ಯಾವುದೇ ರೀತಿಯಾದಂತಹ ನಮ್ಗೆ ಮಾಹಿತಿ ಸಿಕ್ಲಿಲ್ಲ. ಕೇವಲ ಅವರು ಬಂದಾಗ ನಾವು ಏನು ಕೂಡ ಹೇಳಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ನಮ್ಮ ಫೋನ್ಗಳೆಲ್ಲ ಅವರು ಕಲೆಕ್ಟ್ ಮಾಡ್ಕೊಂಡಿದ್ರು, ಅದಾದ್ಮೇಲೆ ಅವರು ನಮ್ಮನ್ನ ಬಿಟ್ಟು ಕಳ್ಸಿದ್ದಾರೆ. ಜೊತೆಗೆ ಫೋನ್ಗಳನ್ನು ಕೂಡ ವಾಪಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈಗಾಗ್ಲೇ ಏನು ಇವರೇ ಆ ಒಂದು ಪ್ಲಾನ್ ನಲ್ಲಿ ಇನ್ವಾಲ್ವ್ ಆಗಿದ್ದಾರಾ ಅನ್ನುವಂತ ಅನುಮಾನ ಕೂಡ ಪೊಲೀಸರದಾಗಿದೆ. ಹೀಗಾಗಿ ಅವರ ಕಂಪ್ಲೀಟ್ ಮೊಬೈಲ್ ಅನ್ನ ಪರಿಶೀಲನೆ ಮಾಡ್ತಾ ಇರುವಂತಹ ಪೊಲೀಸರು ಆ ಮೊಬೈಲ್ ಅನ್ನ ರಿಟ್ರೀವ್ ಕೂಡ ಮಾಡ್ಲಿಕ್ಕೆ ಮುಂದಾಗಿರುವುದು. ಯಾಕೆಂತಂದ್ರೆ ಆ ಮೊಬೈಲ್ ನಲ್ಲಿ ಈ ವಾಹನದ ಡೀಟೇಲ್ಸ್ ಅಥವಾ ಆಫೀಸ್ ಡೀಟೇಲ್ಸ್ ಅಲ್ಲಿ ಇರುವಂತ ಕ್ಯಾಶ್ ಬಗ್ಗೆ ಏನಾದ್ರೂ ಇವರು ಮಾಹಿತಿಯನ್ನ ಕೊಟ್ಟಿದ್ರಾ, ಅಥವಾ ಎಷ್ಟು ದಿನಗಳ ಹಿಂದೆ ಈ ಒಂದು ಪ್ಲಾನ್ ಆಗಿದ್ರೆ ಆ ಪ್ಲಾನ್ ಅಲ್ಲಿ ಇವ್ರೇನಾದ್ರೂ ಇನ್ವಾಲ್ವ್ ಇದ್ದಾರಾ ಅನ್ನುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಈಗ ಅವರ ಮೊಬೈಲ್ ಅನ್ನು ಕೂಡ ಏನು ಪರಿಶೀಲನೆ ಮಾಡ್ತಾ ಇರುವಂತಹದ್ದು. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಆ ಒಂದು ವಾಹನಕ್ಕೆ ಸಂಬಂಧಪಟ್ಟಂತೆ ಇದೇ ಪರ್ಟಿಕ್ಯುಲರ್ ವಾಹನ ಜೊತೆಗೆ ಅಲ್ಲಿ ಇದ್ದಂತ 7 ಕೋಟಿ ಹಣದ ಬಗ್ಗೆ ಮಾಹಿತಿ ಯಾರಾದ್ರೂ ಒಬ್ರು ಕೊಟ್ಟಿರ್ಲೇಬೇಕು, ಇಲ್ಲ ಅಂತಂದ್ರೆ ರ್ಯಾಂಡಮ್ ಆಗಿ ಆ ಒಂದು ವಾಹನದ ಬಗ್ಗೆ ಮಾಹಿತಿ ರಾಬರ್ಸ್ಗೆ ಗೊತ್ತಿರ್ಲಿಕ್ಕಿಲ್ಲ ಅನ್ನುವಂತಹ ಅನುಮಾನ ಕೂಡ ಈಗ ಪೊಲೀಸರಿಗೆ ದಟ್ಟವಾಗಿ ಕಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ವಿನೋದ್ ಮತ್ತೆ ಅಫ್ದಬ್ನ ಸಾಕಷ್ಟು ಒಂದು ವಿಚಾರಣೆಯನ್ನ ಪೊಲೀಸರು ಮಾಡ್ತಾ ಇರುವಂತಹದ್ದು. ಜಗದೀಶ್, ಥ್ಯಾಂಕ್ ಯು ಚಂದ್ರಶೇಖರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.